ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಬಲಿಪೂಜೆಯ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಈ 3 ದಿನಗಳ ಸಿದ್ಧತೆಯಲ್ಲಿ ಪ್ರಪ್ರಥಮವಾದ ಈ ದಿನದಂದು ಸಂತ ಅಂತೋಣಿಯವರು ದೀನತೆಯ ಪ್ರತೀಕವಾಗಿದ್ದರು ಎಂಬ ವಿಷಯವನ್ನ ಧ್ಯಾನಿಸಲು ಪ್ರಯತ್ನಿಸೋಣ. ಆತ್ಮೀಯ ಸಹೋದರ ಸಹೋದರರೇ, ಈ ವಾಸ್ತವ ಬದುಕಿನಲ್ಲಿ ಯಾರಿಗೂ ಕೂಡ ನಾನು ಚಿಕ್ಕವನಾಗಬೇಕು, ನಾನು ಕೆಳಮಟ್ಟದಲ್ಲಿ ಜೀವಿಸಬೇಕು, ಸಮಾಜದಲ್ಲಿ ನನಗೆ ಸ್ಥಾನಮಾನ ಬೇಡ ಎಂದು ಹೇಳುವ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ಬಯಕೆ ಇದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ನಾನು ದೊಡ್ಡವನಾಗಬೇಕು, ಸಮಾಜದಲ್ಲಿ ನನಗೆ ಒಳ್ಳೆಯ ರೀತಿಯ ಸ್ಥಾನಮಾನ ಸಿಗಬೇಕು, ನಾನು ಪ್ರಸಿದ್ಧವಾಗಬೇಕು, ನಾನು ಹೆಸರುವಾಸಿಯಾಗಬೇಕು, ನನ್ನನ್ನು ನೋಡಿ ಎಲ್ಲರೂ ಹೊಗಳಬೇಕು ಎಂಬ ಆಸೆಯನ್ನು ಇಟ್ಟುಕೊಂಡಿರುವುದು ಸರ್ವೇ ಸಾಮಾನ್ಯವಾಗಿದೆ. ಅದು ನನಗೂ ಇದೆ, ನಿಮಗೂ ಇದೆ. ಈಗ ನಾನು ಪ್ರಬೋಧಿಸುವಂತಹ ಪ್ರಬೋಧನೆ ಬಹುಶಃ ಈ ಬಯಕೆಗೆ ತದ್ವಿರುದ್ಧವಾಗಿದೆ. ಇಲ್ಲೊಬ್ಬರು ಸಂತರಿದ್ದಾರೆ, ದೀನತೆಯ ಮೂಲಕ, ವಿನಯಶೀಲತೆಯ ಮೂಲಕ ದೇವರ ಮುಂದೆ ನಾನು ಹೆಚ್ಚಿನ ಸ್ಥಾನಮಾನವನ್ನು ಗಳಿಸಬಹುದು, ದೇವರನ್ನ ಅನುಭವಿಸಬಹುದು. ಅದರಲ್ಲೂ ಯಾಕೆ ದೇವರನ್ನೇ ಅಪ್ಪಿಕೊಂಡು ದೇವರಲ್ಲಿ ನಾವು ಲೀನವಾಗಬಹುದು ಎಂಬ ಈ ಒಂದು ಸತ್ಯವನ್ನ ನಮಗೆ ತಿಳಿಸುತ್ತಾ ಇದ್ದಾರೆ. ಅಂದಮೇಲೆ ದೀನತೆ ಪ್ರತಿಯೊಬ್ಬ ಕ್ರೈಸ್ತ ಜೀವನದ, ಅದರಲ್ಲೂ ಮುಖ್ಯವಾಗಿ ಆಧ್ಯಾತ್ಮಿಕತೆಯ ಜೀವನಕ್ಕೆ ತಳಹದಿಯಾಗಿದೆ ಈ ದೀನತೆ. ಇದನ್ನ ಸಂಪಾದಿಸುವುದು ಬಹಳ ಕಷ್ಟ. ಇದರ ಬಗ್ಗೆ ನಾವು ಮಾತನಾಡಬಹುದು, ಇದರ ಬಗ್ಗೆ ನಾವು ಚಿಂತಿಸಬಹುದು, ಸಮಾಲೋಚನೆಯನ್ನು ಮಾಡಬಹುದು. ಆದರೆ ಆ ದೀನತೆ ಎಂಬ ಗುಣವನ್ನ, ಆ ಮೌಲ್ಯವನ್ನ ನಮ್ಮಲ್ಲಿ ಮೈಗೂಡಿಸಿಕೊಳ್ಳುವುದು ಬಹಳ ಕಷ್ಟದ ವಿಷಯ. ಆದರೂ ಕೂಡ ಈ ದೀನತೆಯ ಮುಖಾಂತರವೇ ನಾವು ದೇವರನ್ನ ಅನುಭವಿಸಬೇಕು, ದೇವರನ್ನ ಅರ್ಥ ಮಾಡಿಕೊಳ್ಳಬೇಕು ಎಂಬುದೇ ನಮ್ಮ ತಂದೆ ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಆಕಾಂಕ್ಷೆಯಾಗಿದೆ. ಅದಕ್ಕೋಸ್ಕರವೇ ಪ್ರಭು ಯೇಸು ಕ್ರಿಸ್ತರು ಮನುಷ್ಯರಲ್ಲಿ ಮನುಷ್ಯರಾಗಿ, ದೀನರಲ್ಲಿ ದೀನರಾಗಿ, ದೀನತೆಯಿಂದ ದನದ ಕೊಟ್ಟಿಗೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಜನಿಸಿ ನಮಗೆ ದೀನತೆಯ ಪಾಠವನ್ನ ಕಲಿಸುತ್ತಾ ಇದ್ದಾರೆ. ಅಂದ ಮೇಲೆ ಈ ದೀನತೆ ಮತ್ತು ಈ ದೀನತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಆ ದೀನತೆಯನ್ನು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕ್ರೈಸ್ತಿಯ ಆಧ್ಯಾತ್ಮಿಕತೆಯ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, 19 ಮತ್ತು 20ನೆಯ ಶತಮಾನದ ಆಸುಪಾಸಿನಲ್ಲಿ ಅಮೆರಿಕ ದೇಶದಲ್ಲಿ ಈ ವರ್ಣಗಳ ನಡುವೆ ನಡೆಯುತ್ತಿದ್ದಂತ ಸಂಘರ್ಷಣೆಯ ದಿನಗಳು. ಈ ಬಿಳಿ ವರ್ಣದ ಜನರು ಈ ಕಪ್ಪು ವರ್ಣದ ಜನರನ್ನ ಶೋಷಣೆಯನ್ನು ಮಾಡುತ್ತಾ ಇದ್ದರು. ಅವರಿಗೆ ಯಾವ ಸ್ಥಾನಮಾನ ಇರಲಿಲ್ಲ. ಅವರನ್ನ ಕಸದಂತೆ ಕಾಣುತ್ತಾ ಇದ್ದರು, ಪ್ರಾಣಿಗಳಂತೆ ಕಾಣುತ್ತಾ ಇದ್ದರು. ಎಲ್ಲಿ ನೋಡಿದರಲ್ಲಿ ಬಿಳಿ ವರ್ಣದ ಜನರ ದಬ್ಬಾಳಿಕೆ. ಅವರ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದಂತ ಏಕೈಕ ವ್ಯಕ್ತಿ ಮಾರ್ಟಿನ್ ಲೂಥರ್. ಅದರ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ. ಒಂದು ದಿನ ಈ ಶೋಷಣೆಯ ಬಗ್ಗೆ ಸಾರ್ವಜನಿಕವಾಗಿ ಕಪ್ಪು ವರ್ಣದ ಜನರೆಲ್ಲರನ್ನ ಒಟ್ಟುಗೂಡಿಸಿ ಚಿಕಾಗೋ ಎಂಬ ಆ ಒಂದು ಸ್ಥಳದಲ್ಲಿ ಸಭೆಯನ್ನು ಸೇರಿಸಿ ನಾವು ಯಾವ ರೀತಿ ಈ ಬಿಳಿ ವರ್ಣದ ಶೋಷಣೆಯ ವಿರುದ್ಧ
ನಮ್ಮ ವಿರುದ್ಧ ಆಗುತ್ತಿರುವಂತಹ ಈ ಶೋಷಣೆಯ ವಿರುದ್ಧ ನಾವು ಯಾವ ರೀತಿ ಧ್ವನಿ ಎತ್ತಬೇಕು ಎಂಬುದರ ಬಗ್ಗೆ ಚಿಂತನೆಯನ್ನ ನಡೆಸಿ ಸಾರ್ವಜನಿಕವಾಗಿ ಭಾಷಣವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆ ಭಾಷಣವನ್ನ ಕೇಳಲು ಒಬ್ಬ ಬಿಳಿವರ್ಣದ ಮನುಷ್ಯ ಬಂದಿದ್ದನಂತೆ. ಆತ ಈ ಮಾತುಗಳನ್ನ ಕೇಳಿ ತಾನು ಹಾಕಿದಂತಹ ಒಂದು ಚಪ್ಪಲಿಯನ್ನ ಈ ಮಾರ್ಟಿನ್ ಲೂಥರ್ ಮೇಲೆ ಎಸೆಯುತ್ತಾನೆ. ಸ್ವಲ್ಪ ಯೋಚಿಸಿ ನೋಡಿ, ತುಂಬಿದಂತಹ ಸಭೆ, ಸಾವಿರಾರು ಜನರು ಅಲ್ಲಿ ನೆರೆದಿದ್ದಾರೆ. ಅವರ ಮಧ್ಯೆ ಒಬ್ಬ ಮನುಷ್ಯ, ಈ ಮಾರ್ಟಿನ್ ಲೂಥರ್ ಧೀಮಂತ ನಾಯಕ, ವಿಮೋಚನೆಗೆ ದಾರಿ ತೋರಿಸಿದಂತಹ ನಾಯಕನಿಗೆ ಎಲ್ಲರ ಮುಂದೆ ಚಪ್ಪಲಿಯನ್ನು ಎಸೆದಾಗ ಅವನಿಗೆ ಆದಂತಹ ಅವಮಾನವೆಷ್ಟು. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ನೆರೆದಿದ್ದಂತಹ ಜನರೆಲ್ಲರೂ ಆತನನ್ನ ಇನ್ನೇನು ಹೋಗಿ ಹೊಡೆಯಲು ಪ್ರಯತ್ನಿಸಿದಾಗ ಮಾರ್ಟಿನ್ ಲೂಥರ್ ಜೋರಾಗಿ ಅವರನ್ನ ನಿಲ್ಲಿಸಿ ಒಂದು ಮಾತನ್ನು ಹೇಳುತ್ತಾನೆ. ಆತ್ಮೀಯ ಸಹೋದರ, ನನಗೆ ನೀನು ಚಪ್ಪಲಿಯನ್ನು ಎಸೆದಿದ್ದೀಯಾ? ನೀನು ಎಷ್ಟು ಶ್ರೇಷ್ಠವಾದಂತಹ ದಾನಿ. ನಾನು ಬರಿಗಾಲಿನಲ್ಲಿ ನಡೆಯುವುದನ್ನು ನೋಡಿ ನನಗೆ ನೀನು ಒಂದು ಚಪ್ಪಲಿಯನ್ನು ಕೊಟ್ಟಿದ್ದೀಯಾ, ಬಹಳ ಸಂತೋಷ. ನನ್ನ ಇನ್ನೊಂದು ಕಾಲು ಕೂಡ ಬರಿಗಾಲಾಗಿದೆ, ಇನ್ನೊಂದು ಚಪ್ಪಲಿಯನ್ನು ಕೂಡ ನನಗೆ ಕೊಡು ಎಂದು ಹೇಳಿದಾಗ ಆ ಬಿಳಿವರ್ಣದ ಮನುಷ್ಯ ಕಂಬನಿ ಎಳೆದು ಎಲ್ಲರ ಮುಂದೆ ಬಂದು ಆತನ ಕ್ಷಮೆಯನ್ನು ಕೇಳುತ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದೀನತೆಯೇ ಇಷ್ಟು. ಯಾವ ಸನ್ನಿವೇಶವಾದರೂ, ಯಾವ ಸಂದಿಗ್ಧ ಪರಿಸ್ಥಿತಿಯಾದರೂ, ಜೀವನದಲ್ಲಿ ಎಷ್ಟೇ ಅಲ್ಲೋಲ ಕಲ್ಲೋಲವಾದರೂ ನನ್ನಲ್ಲಿ ದೀನತೆ ಇದ್ದರೆ ಎಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಮಗೆ ದೀನತೆ ಕಲಿಸಿಕೊಡುತ್ತದೆ. That's why it is said, when you are in problems, when you are not able to surmount the problems, it is better to be humble and submit yourself before God. ದೀನತೆಯಿಂದ ನಾವು ಯಾವ ಸನ್ನಿವೇಶಗಳಾದರೂ ಕೂಡ ಜಯಿಸಬಹುದು. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಕೂಡ ಅವರ ಜೀವನದಲ್ಲಿ ನಮಗೆ ತೋರಿಸುತ್ತಾ ಇದ್ದಾರೆ. ಅವರನ್ನ ಈ ಫರಿಸಾಯರು ಸದ್ದುಕಾರರು ಎಷ್ಟು ಹಿಂಸೆ ಮಾಡಿದ್ದಾರೆ ಎಂದರೆ ಕೊನೆಗೆ ತನ್ನ ಜೀವನವನ್ನೇ ತೆಗೆದುಕೊಂಡರು. ಎಲ್ಲವೂ ಮುಗಿಯಿತು ಎಂದು ಫರಿಸಾಯರು ಸಂತೋಷ ಪಡುತ್ತಿರುವಂತಹ ಸಂದರ್ಭದಲ್ಲಿ ತಂದೆ ದೇವರು ಪ್ರಭು ಯೇಸು ಕ್ರಿಸ್ತರಿಗೆ ದೀನತೆಯ ಬಳುವಳಿಯಾಗಿ ಪುನರುತ್ಥಾನವನ್ನ ಅವರಿಗೆ ಪ್ರಸ್ತಾಪಿಸುತ್ತಾರೆ, ಉಡುಗೊರೆಯಾಗಿ ನೀಡುತ್ತಾರೆ, ಸಾವನ್ನು ಜಯಿಸಿ ಬರುತ್ತಾರೆ. ಇದು ದೀನತೆಗೆ ಇರುವಂತಹ ಶಕ್ತಿ. ಇದನ್ನೇ ಸಿರಾಕನು ಬರೆದಂತಹ ಗ್ರಂಥ ಅಧ್ಯಾಯ 3 ವಚನ 17ರಿಂದ 20ರಲ್ಲಿ ಹೀಗೆಂದು ಬರೆಯಲಾಗಿದೆ: ನೀನು ದೊಡ್ಡವನಾಗಿರುವಷ್ಟು ನಿನ್ನನ್ನೇ ತಗ್ಗಿಸಿಕೊಂಡರೆ ದೇವರ ಸನ್ನಿಧಿಯಲ್ಲಿ ನಿನಗೆ ಕಿಟ್ಟುವುದು ಕರುಣೆ. ನೀನು ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಸ್ವಲ್ಪ ನಾವು ಆಳವಾಗಿ ಯೋಚಿಸಿ ನೋಡೋಣ. ಕೆಲವೊಮ್ಮೆ ನಾವು ನಮ್ಮ ಪಾಪಮಯ ಜೀವನದಲ್ಲಿ ಬಿದ್ದಾಗ, ನಮ್ಮನ್ನ ಯಾರೂ ಎತ್ತದ ಸಂದರ್ಭದಲ್ಲಿ, ನಾನು ವಿನಾಶದ ಹಾದಿಯಲ್ಲಿ ಇದ್ದಾಗಲೂ ಕೂಡ ನನ್ನಲ್ಲಿ ನಮ್ರತೆ ಮತ್ತು ವಿನಯತೆ ಇದ್ದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ಸಿಗುವುದು ನಿನಗೆ ಕರ್ತರ ಪ್ರಭುವಿನ ಕರುಣೆ. ಆದ್ದರಿಂದ ದೀನತೆಯನ್ನ ಮೈಗೂಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇನ್ನು ಸ್ವಲ್ಪ ನಾವು ಮುಂದೆ ಹೋದರೆ ಜ್ಞಾನೋಕ್ತಿಗಳಲ್ಲಿ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳ ದೀನ ಮನೋಭಾವಗಳು ಇರುವಂತಹ ವ್ಯಕ್ತಿಗಳಿಗೆ ಸಿಗುವುದು ಸಂಪತ್ತು, ಸನ್ಮಾನ ಮತ್ತು ಆಯಸ್ಸು. ನಾವೆಲ್ಲರೂ ಓದಿದ್ದೇವೆ, ತಿಳಿದಿದ್ದೇವೆ. ಆರ್ಭಟ ಮಾಡಿದಂತ ವ್ಯಕ್ತಿಗಳು, ರಾಜ್ಯವನ್ನು ಆಳಿದಂತಹ ವ್ಯಕ್ತಿಗಳು, ನಾನೇ ನನ್ನದು ಎಂಬ ಮದ ಮಸ್ತರದಿಂದ ಓಡಾಡಿದಂತಹ ವ್ಯಕ್ತಿಗಳು ಇವತ್ತು ಮಣ್ಣಾಗಿದ್ದಾರೆ. ದೀನತೆಯಿಂದ ಬದುಕಿದಂತಹ ವ್ಯಕ್ತಿಗಳಿಗೆ ದೇವರಿಂದ ಸಿಗುವುದು ಸಂಪತ್ತು,
ದೇವರಿಂದ ಸಿಗುವುದು ಸನ್ಮಾನ, ಅದರೊಂದಿಗೆ ದೇವರು ಇನ್ನೂ ಕೂಡ ಅವರ ಆಯಸ್ಸನ್ನ ಹೆಚ್ಚಿಸುವರು ಎನ್ನುತ್ತದೆ ದೇವರ ವಾಕ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ಅದರಲ್ಲೂ ಕೂಡ ಪ್ರಭು ಯೇಸು ಕ್ರಿಸ್ತರು ಅನೇಕ ಸಂದರ್ಭಗಳಲ್ಲಿ ಶುಭ ಸಂದೇಶದಲ್ಲಿ ಇನ್ನೊಂದು ಸುಂದರವಾದಂತಹ ಮಾತನ್ನು ನಮಗೆ ತಿಳಿಸುತ್ತಾ ಇದ್ದಾರೆ. ನಿನ್ನನ್ನೇ ನೀನು ತಗ್ಗಿಸಿಕೊಂಡರೆ ದೇವರು ನಿನ್ನನ್ನು ಮೇಲೇರಿಸುವರು. ನಿನ್ನನ್ನು ನೀನು ಮೇಲೇರಿಸಿಕೊಂಡರೆ ದೇವರು ನಿನ್ನನ್ನು ತಗ್ಗಿಸುವರು. ನೋಡಿ, ಇದು ಆಧ್ಯಾತ್ಮಿಕತೆಯ ಜೀವನದ ಜಂಜಾಟ. ಕೆಲವೊಮ್ಮೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾನೇ ಸಾಚ, ನಾನೇ ಭಕ್ತಿ ಉಳ್ಳಂತಹ ವ್ಯಕ್ತಿ, ಎಲ್ಲವೂ ನನ್ನಿಂದಲೇ ನಡೆಯಬೇಕು. ಕೆಲವೊಮ್ಮೆ ನಮ್ಮ ಧರ್ಮ ಕೇಂದ್ರಗಳಲ್ಲಿ ಕೆಲವು ವ್ಯಕ್ತಿಗಳು ಗುರುಗಳ ಬಳಿ ಬಂದು, ಸ್ವಾಮಿ ನನ್ನಿಂದಲೇ ನಾನೇ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಎಂಬ ಮನೋಭಾವನೆ ಇರುತ್ತದೆ. ಇದು ಆಧ್ಯಾತ್ಮಿಕತೆಯ ಇನ್ನೊಂದು ಗುರು. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿಯೂ ಕೂಡ ಅದನ್ನು ಗಳಿಸಿಕೊಳ್ಳಲು ದೀನತೆ ಬೇಕು. ಅದೇ ಆಧ್ಯಾತ್ಮಿಕತೆಯ ಜೀವನವನ್ನು ಉಳಿಸಿಕೊಳ್ಳಲು ಕೂಡ ದೀನತೆ ಬೇಕು. ನೋಡಿ, ಎಂತ ಸಂದಿಗ್ಧ ಪರಿಸ್ಥಿತಿ. The moment when you feel that you are humble, sometimes you become proud. The very fact you feel humble, you are already proud. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಸಂತ ಅಂತೋಣಿಯನ್ನು ದಿಟ್ಟಿಸಿ ನೋಡಬೇಕಾಗಿದೆ. ಸಂತ ಅಂತೋಣಿಯವರು ಯಾರಾಗಿದ್ದರು? ಆತ್ಮೀಯ ಸಹೋದರ ಸಹೋದರಿಯರೇ, ಬಹಳ ಮೇಧಾವಿಯಾಗಿದ್ದಂತಹ ವ್ಯಕ್ತಿ, ಇಡೀ ಶುಭ ಸಂದೇಶವನ್ನು ಅರೆದು ಕುಡಿದಿದಂತಹ ವ್ಯಕ್ತಿ, ಶುಭ ಸಂದೇಶದ ಎಲ್ಲಾ ಜ್ಞಾನ, ದೈವ ಶಾಸ್ತ್ರದ ಜ್ಞಾನ ಆತನ ಮನಸ್ಸಿನಲ್ಲಿತ್ತು. ಆದರೆ ಆತ ಮಾಡುತ್ತಿದ್ದಂಥ ಕೆಲಸ ಯಾವುದು? ಅಡುಗೆ ಮನೆಯಲ್ಲಿ ಆತನ ಸಮುದಾಯದ ಶ್ರೇಷ್ಠ ಗುರುಗಳು ಬಹುಶಃ ಆತನ ದೀನತೆಯನ್ನು ಪರೀಕ್ಷಿಸಲು, ಹೋಗು ನೀನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದಾದರೂ ಎಷ್ಟಾದರೂ ಓಕೆ, ಆದರೆ ಅಡುಗೆ ಮಾಡಿದ ಪಾತ್ರೆಗಳನ್ನು ತೊಳೆಯುವುದಿದೆಯಲ್ಲ, ನಾವು ನಾಡು ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಮೋಸದ ತಿಕ್ಕುವುದು ಅಂತ ಹೇಳ್ತಾರೆ. ಪಾತ್ರೆಯನ್ನು ತೊಳೆಯುವುದು ಅದು ಒಂದು ಕೆಲಸಗಳಲ್ಲೇ ಕೀಳಾದ ಕೆಲಸ ನಾವೆಂದು ನಾವು ಭಾವಿಸುತ್ತೇವೆ. ಅದನ್ನ ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ, ವಿನತೆಯಿಂದ, ದೀನತೆಯಿಂದ ಮಾಡಿದಂತಹ ಸಂತರು. ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ಕೆಲವು ಘಟ್ಟಗಳನ್ನು ನಿರ್ಮಿಸುತ್ತಾರೆ. ಬಹುಶಃ ಸಂತ ಅಂತೋಣಿಯವರಿಗೆ ಈ ಒಂದು ಕೆಲಸವನ್ನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆತನಲ್ಲಿದ್ದಂತಹ ಮೇಧಾವಿತನವನ್ನ, ದೈವ ಶಾಸ್ತ್ರದ ಬಗ್ಗೆ ಇದ್ದಂತಹ ಆ ಒಂದು ಸುಜ್ಞಾನವನ್ನ ಜಗತ್ತಿಗೆ ವ್ಯಕ್ತಪಡಿಸಲು ಆತ ಮಾಡುತ್ತಿದ್ದಂತಹ ಕೆಲಸದ ಸಂದರ್ಭದಲ್ಲಿ ಕರೆಯನ್ನು ನೀಡುತ್ತಾರೆ. ನಿಮಗೆಲ್ಲರೂ ಗೊತ್ತಿದೆ ಆ ಕಥೆ, ನಾನು ಹೇಳಲು ಬೇಡ. ಯಾರೋ ಒಬ್ಬರು ಪ್ರಬೋಧಕರು ಬರಬೇಕಾಗಿತ್ತು, ಬರಲಿಲ್ಲ. ತಕ್ಷಣ ಸಮುದಾಯದ ಮುಖ್ಯಸ್ಥರು ಅಂತೋಣಿಯವರ ಬಗ್ಗೆ ತಿಳಿದಿದ್ದರು. ಅಂತೋಣಿ ಬಾ, ಪ್ರಬೋಧಿಸು. ಆ ದಿನ ಆತನ ದೀನತೆಯಲ್ಲಿ ಅಡಗಿರುವಂತಹ ಜ್ಞಾನ, ಸುಜ್ಞಾನ, ಜ್ಞಾನೋಕ್ತಿಗಳು, ದೈವಶಾಸ್ತ್ರಗಳು ಎಲ್ಲವೂ ಜಗತ್ತಿಗೆ ವ್ಯಕ್ತವಾಗುತ್ತವೆ. ಇದು ದೇವರು ದೀನತೆಗೆ ನೀಡುವಂತಹ ಬಳುವಳಿ, ದೇವರು ದೀನತೆಗೆ ನೀಡುವಂತಹ ಪಾರಿಶೋಧಕ. ದೇವರಿಗೆ ಗೊತ್ತು ನಾವು ದೀನರಾಗಿದ್ದಾಗ ನಮ್ಮನ್ನು ಯಾವ ಉತ್ತುಂಗಕ್ಕೆ, ಯಾವ ಶಿಖರಕ್ಕೆ ನಮ್ಮನ್ನು ಎತ್ತಬೇಕೆಂಬುದು ದೇವರಿಗೆ ಗೊತ್ತು. ನಮ್ಮ ಜೀವನದಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೀನರಾಗಿ, ವಿನಯರಾಗಿ ಬಾಳುವುದನ್ನು ಕಲಿಯಬೇಕು. ಇದಕ್ಕೆ ನಾನು ಹೇಳಿದೆ, ದೀನತೆಯ ಪ್ರತೀಕ ಸಂತ ಅಂತೋಣಿಯವರು. ಸಂತ ಪೌಲರು ಫಿಲಿಪ್ಪಿಗೆ ಬರೆದಂತಹ ಪತ್ರ ಅಧ್ಯಾಯ 2 ಇದನ್ನೇ ಅವರು ಹೇಳುತ್ತಾ ಇದ್ದರು. ತನ್ನನ್ನೇ ತಾನೇ ಬಲಿದು ಮಾಡಿಕೊಂಡು ಪ್ರಭು ಯೇಸು ಕ್ರಿಸ್ತರು ದೇವರ ಪುತ್ರರಾಗಿದ್ದರೂ ಕೂಡ ದೀನರಲ್ಲಿ ದೀನರಾಗಿ ಮಾನವ ರೂಪವನ್ನು ತಾಳಿ ನನಗೂ ಮತ್ತು ನಿಮಗೂ ದೀನತೆಯನ್ನು ಕಲಿಸಲು ದೀನರಾಗುತ್ತಾರೆ. ಆದರೆ ತಂದೆ ದೇವರವರನ್ನ ಕೈ ಬಿಡಲಿಲ್ಲ. ನಾವು ಈ ದಿನಗಳಲ್ಲಿ ಆ
ಯೇಸುವಿನ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ಪುನರುತ್ಥಾನ ಮಹೋತ್ಸವ, ಸ್ವರ್ಗಾರೋಹಣ ಮಹೋತ್ಸವ ಮತ್ತು ಪ್ರಭುವಿನ ಆತ್ಮಸ್ವರವಾದಂತಹ ಪವಿತ್ರಾತ್ಮರ ಮಹೋತ್ಸವವನ್ನ ಕೆಲವೇ ದಿನಗಳ ಹಿಂದೆ ನಾವು ಆಚರಿಸಿದ್ದೇವೆ. ಇದು ಪ್ರಭು ಯೇಸುವಿನ ದೀನತೆಗೆ ತಂದೆ ದೇವರು ಕೊಟ್ಟಂತಹ ಬಳುವಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇನ್ನೊಂದು ಬಹಳ ಸೂಕ್ಷ್ಮವಾದಂತಹ ದೇವರ ವಾಕ್ಯವನ್ನು ನಾವು ಕೇಳಬೇಕಾಗಿದೆ. ಯಾಕೋಬನು ಬರೆದಂತಹ ಪತ್ರ ಅಧ್ಯಾಯ 4 ವಚನ 6ರಲ್ಲಿ ಹೀಗೆಂದು ಬರೆಯಲಾಗಿದೆ. ಇದು ದೇವರ ವಾಕ್ಯ, ನನ್ನ ವಾಕ್ಯವಲ್ಲ. ಏನು ಬರೆಯಲಾಗಿದೆ? ದೇವರು ಗರ್ವಿಷ್ಠರನ್ನ ವಿರೋಧಿಸುತ್ತಾರೆ, ದೀನ ದಲಿತರಿಗೆ ಕೃಪಾವರವನ್ನ ಅನುಗ್ರಹಿಸುತ್ತಾರೆ. ದೇವರು ಗರ್ವಿಷ್ಠರನ್ನ ವಿರೋಧಿಸುತ್ತಾರೆ. ಯಾರಲ್ಲಿ ಅಹಂಕಾರ, ಮದ, ಮತ್ಸರ, ನಾನೇ, ನನ್ನಿಂದಲೇ ಎನ್ನುವ ವ್ಯಕ್ತಿಗಳನ್ನ ದೇವರು ವಿರೋಧಿಸುತ್ತಾರೆ. ಯಾರಿಗೆ ಈ ಸಾನ್ನಿಧ್ಯ ಸಿಗುವುದು? ದೀನತೆಯುಳ್ಳಂತಹ ವ್ಯಕ್ತಿಗಳಿಗೆ. Who can have access to the presence of God? Those who are humble and simple. Just imagine the story in the crib. Who had the first privilege to see Jesus? God, Emmanuel. It is the shepherds who are marginalized, who are simple, who are humble. ಆದ್ದರಿಂದ ನಾವು ಈ ದೇವರ ಸಾನ್ನಿಧ್ಯಕ್ಕೆ ಬಂದಾಗ ನಮ್ಮಲ್ಲಿ ಗರ್ವವಿದ್ದರೆ, ದೇವರ ಪ್ರಾಮುಖ್ಯತೆ ನನ್ನಲ್ಲಿ ಇದ್ದರೆ, ನಾನು ದೇವರನ್ನು ಅನುಭವಿಸಲು ಎಂದಿಗೂ ಸಾಧ್ಯವಿಲ್ಲ. ಯಾರು ದೇವರನ್ನು ಅನುಭವಿಸಲು ಸಾಧ್ಯ? ಯಾರೆಲ್ಲ ದೀನರು, ದಯಾಳುಗಳು, ವಿನಯಶೀಲರು ಮಾತ್ರ ದೇವರನ್ನು ಅನುಭವಿಸಲು ಸಾಧ್ಯ. ನಾವು ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ದೀನರಾದಾಗ ಮಾತ್ರ ದೇವರ ಅನುಭವವಾಗುತ್ತದೆ. ಕಾರಣ ಪ್ರಭು ಯೇಸು ಕ್ರಿಸ್ತರು ದೀನರಾದರು, ಪ್ರಭು ಯೇಸು ಕ್ರಿಸ್ತರು ಅಲ್ಪರಲ್ಲಿ ಅಲ್ಪರಾದರು. ಆದ್ದರಿಂದ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿದಿನ ಬಲಿಪೂಜೆಯಲ್ಲಿ ಆಗುವುದು ಇದೇ ಬಲಿಪೀಠದ ಮುಂದೆ ಕೆಲವೇ ಕ್ಷಣಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ದೀನರಾಗಿ ದೀನತೆಯಿಂದ ಸಾಧಾರಣ ರೊಟ್ಟಿ ಮತ್ತು ರಸಗಳ ಮುಖಾಂತರ ತನ್ನ ಶರೀರ ಮತ್ತು ರಕ್ತವನ್ನು ನಮಗೆ ನೀಡಲಿದ್ದಾರೆ. ಇದು ಇನ್ನೊಂದು ದೀನತೆಯ ಧೀಮಂತ ಸಂಕೇತ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಅಂತೋನಿಯವರ ಈ ಹಬ್ಬವನ್ನು ಆಚರಿಸಲು ನಾವು ಈ 3 ದಿನಗಳ ಸಿದ್ಧತೆಯನ್ನು ಮಾಡುತ್ತಾ ಇದ್ದೇವೆ. ಮೊದಲನೆಯ ದಿನ ನಾವು ದೀನತೆಯ ಬಗ್ಗೆ ಆಲಿಸುತ್ತಿರುವಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪವಾದರೂ, ಅದರಲ್ಲೂ ಮುಖ್ಯವಾಗಿ ದೇವರ ಸಾನ್ನಿಧ್ಯಕ್ಕೆ ಬಂದಾಗ